ನೀವ್ ಏನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ನಿಮ್ ಮನೆ ಎಲ್ಲಿದೆ? ಅವತ್ತು ನಿಮ್ ಆಂಟಿ ಇದ್ರಲ್ಲ, ಅವ್ರು ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ರು. ನಿಮ್ಮಪ್ಪ ನಿಮ್ಮಮ್ಮ ಎಲ್ಲಿದ್ದಾರೆ? ಅಕ್ಕ ತಂಗಿ ಎಲ್ಲ ಎಲ್ಲಿದ್ದಾರೆ? ಅದು ಹೋಗ್ಲಿ ಬಿಡಿ. ನಿಮ್ಗೆ ಅತ್ತೆ ಮಗಳು, ಅಕ್ಕನ ಮಗಳು, ಮಾವನ್ ಮಗಳು ಅಂತ ಯಾರಾದ್ರೂ ಇದಾರಾ? ಕಲಾವತಿ ಅವರೇ, ನಿಮ್ ಈ ಪ್ರಶ್ನೆಗಳಿಗೆ ನನ್ನಿಂದ ಈಗಲೇ ಉತ್ತರ ಕೊಡೋದಕ್ಕಾಗಲ್ಲ. ಯಾಕೆ? ಯಾಕೆಂದ್ರೆ ನಾವಿಬ್ರು ಒಬ್ರೊಬ್ರು ಇನ್ನ ಅರ್ಥ ಮಾಡ್ಕೊಂಡಿಲ್ಲ. ಸಾರಿ, ಪ್ಲೀಸ್ ಡೋಂಟ್ ಮೈಂಡ್. ನನ್ ಬಗ್ಗೆ ಎಲ್ಲಾ ಡೀಟೇಲ್ಸ್ನು ನಮ್ಮಿಬ್ರು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಖಂಡಿತ ಹೇಳ್ತೀನಿ. ನೆಕ್ಸ್ಟ್ ಮೀಟಿಂಗ್ ಯಾವಾಗ? ಆದಷ್ಟು ಬೇಗ. ಡೋಂಟ್ ಮೈಂಡ್. ನನಗೆ ನನ್ನ ಬಿಸ್ನೆಸ್ ತುಂಬಾ ಇಂಪಾರ್ಟೆಂಟು. ಅದ್ರ ಮುಂದೆ ನನಗೆ ಬೇರೆ ಎಲ್ಲ ಸೆಕೆಂಡ್ರಿ. ಹಾ, ನಿಮಗೆ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವಿನ್ ಯಾವುದೇ ಕಾರಣಕ್ಕೂ ಹೆದರೋ ಅಗತ್ಯ ಇಲ್ಲ. ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತ್ಬಿಡಿ. ಓಕೆ? ಯಾಕೆ ಕಲಾವತಿ, ನಾನು ಆಗ್ಲಿಂದ ಮಾತಾಡ್ತಾ ಇದ್ದೀನಿ, ನೀವೇನು ಉತ್ತರನೇ ಕೊಡ್ತಾ ಇಲ್ಲ? ಹಾಗೇನಿಲ್ಲ, ಇನ್ನೊಂದು ಕೊಲೆ ನಡೆದ್ರೆ ಅದನ್ನ ನೋಡ್ಬೇಕು ಅನ್ನೋ ಆಸೆ ಆಗ್ತಾ ಇದೆ. ಏನೋ? ಆಗ ನೀವು ಬಂದು ನನ್ನ ಕಾಪಾಡ್ತೀರಲ್ವಾ, ಅದಕ್ಕೆ. ಸರಿ ಬಿಡಿ, ಇನ್ನೊಂದು ಕೊಲೆ ನಡೆದ್ರೆ ನನ್ಗೊಂದು ಫೋನ್ ಮಾಡಿ ಖಂಡಿತ ಬರ್ತೀನಿ. ಬಾಯ್. ಆಮೇಲೆ ಆಮೇಲೆ ಚೆನ್ನಾಗಿಲ್ಲ. ಚೆನ್ನಾಗಿಲ್ವಾ? ಅದಕ್ಕೆ ನಾನೊಂದು ಹೆಸರಿಡ್ತೀನಿ. ಹೆಸರಿಡ್ತೀರ? ತೊಂದರೆ ಇಲ್ಲ, ಆದ್ರೆ ಏನ್ ಹೆಸರಿಡ್ತೀರ ಅಂತ ಹೇಳ್ಬೇಕು. ನನ್ನ ಫೋನಲ್ಲಿ ಹೇಳ್ತೀನಿ. ಪ್ಲೀಸ್, ಈಗಲೇ ಹೇಳ್ಬೇಕು. ಇಲ್ಲ, ನನ್ನ ಫೋನಲ್ಲಿ ಹೇಳ್ತೀನಿ ಅನ್ನಲ್ಲ. ಈಗಲೇ ಹೇಳಿ ಅನ್ನಲ್ಲ. ಅದೂನಾ? ಅಯ್ಯೋ, ಚೆನ್ನಾಗಿಲ್ಲ ಹೆಸರು. ಸುಮ್ಮನೆ ರೀ. ಅದು ಜುಲ್ಫಿ. ಜುಲ್ಫಿನಾ? ಇದೇನ್ರಿ, ಯಾವ್ದೋ ನಾಯಿ ಮರಿಗೆ ಹೆಸರಿಟ್ಟಂಗಿದೆ. ಅದು ಯೂನಿಕ್ ಆಗಿದೆ, ಕರೆಯೋದಕ್ಕೂ ಈಸಿ ಇದೆ, ಬೇಗನೂ ನೆನಪಾಗುತ್ತೆ, ಅದಕ್ಕೆ. ಚೆನ್ನಾಗಿದೆ ನಿಮ್ಮ ಐಡಿಯಾ. ಯುನೀಕ್ ನೇಮ್, ಜುಲ್ಫಿ. ಸರಿ, ನಾನು ಬರ್ತೀನಿ. ಟೇಕ್ ಕೇರ್. ಬಾಯ್.